ಉಂಡೆ ಮಾಡೋ ಮೊದಲೇ ಸ್ಟೆಪ್ ಅಂದರೆ ಇವನ್ನೇನು ಮಾಡಬೇಕು, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಒರೆಸ್ಬೇಕು. ಒರೆಸಿ ಆಮೇಲೆ ಹುರ್ಕೋಬೇಕು ಅವನ್ನ. ನೋಡಿ, ಒಂದು 2-3 ಸಲ ವಾಶ್ ಮಾಡಿಬಿಟ್ಟು ಇದರ ಮೇಲೆ ಹಾಕಿದ್ದೀನಿ, ಒಂದು ಟವೆಲ್ ಮೇಲೆ ಆರಿಸ್ಲಿಕ್ಕೆ. ನೋಡಿ, ಈಗ ಹುರಿತಾ ಇದ್ದೀನಿ. ಎಲ್ಲ ಆರಿವೆವು ಅಕ್ಕಿ ಹುರಿತಾ ಇದ್ದೀನಿ. ಇವು ಚಟಪಟ ಅಂತ ಅಳಗತಿ ಹೇಳ್ತವೆ, ಅಲ್ಲಿ ತನಕನೂ ಹುರ್ಕೋಬೇಕು. ಇವನ್ನ ಅವಾಗ ಹಗರ ಆಗ್ತದೆ. ಮುಂದೆ ತೆಗೆದ್ಬಿಟ್ಟು ಮುಂದಿನ ಸ್ಟೆಪ್ ಆಮೇಲೆ ಹೇಳ್ತೀನಿ ನಾನು. ನೋಡಿ, ಈಗ ಅಕ್ಕಿ ಆರಿವೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತಾಯಿದ್ದೀನಿ. ನುಣ್ಣಿಗೆ ಪುಡಿ ಮಾಡ್ಕೋಬೇಕು ಇದನ್ನು. ನೋಡಿದ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈಗ ಬೆಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಹಾಕೋದಂತ. ಈ ಬೆಲ್ಲನ ಏನು ಮಾಡ್ತೀನಿ, ಇದು 1 ಕಪ್ಪು 4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಲ್ಲ, ಇದಕ್ಕೆ 2 ಕಪ್ನಷ್ಟು ಬೆಲ್ಲ ಹಾಕ್ತೀನಿ. ನೀವು 3 ಹಾಕ್ಕೋಬೋದು, 4 ಹಾಕ್ಕೋಬೋದು. ಅದರ ನಮ್ಮ ಮನೆಯಾಗ ಒಂದು ಸ್ವಲ್ಪ ಸಿಹಿ ಕಡಿಮೆ ಅಂತ ತಿಳ್ಕೊಂಡು ನಾನು 2 ಕಪ್ನಷ್ಟು ಬೆಲ್ಲ ಹಾಕ್ತಿದ್ದೀನಿ. ನೋಡಿ, ಈಗ ಬೆಲ್ಲ ಆನ್ ಆಗ್ತಾ ಬಂದಿದೆ. ಇದು ಫೋಮ್ ಬರಬೇಕು. ಇದಕ್ಕೆ ಫೋಮ್ ಬಂದಾಗ ಒಂದೆಳೆ ಬರ್ತದಲ್ಲ, ಪುಟಾಣಿ ತಂಬಿಟ್ಟಿಗೆ ಮಾಡ್ತೀವಲ್ಲ ನಾವು, ಆ ರೀತಿ ಮಾಡಬೇಕು. ಇದು ಒಂದು ಸ್ವಲ್ಪ ಫೋಮ್ ಬಂದು ಕೂಡ ಇದನ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊಬ್ಬರಿ ಮತ್ತು ಇದು ಮಾಡಿದ್ದು ಹಾಕಿ ನೋಡಿ. ಬರ್ತಾಯಿದ್ದೀನಿ ನೋಡಿ. ಈಗ ಇಷ್ಟು ಬಂದು ಸಾಕಪ್ಪ. ನೋಡಿ, ಈಗ ಉಂಡೆ ರೆಡಿಯಾಗಿವೆ. ಅದೇ ನಿಮ್ಮ ದೂರಿನ ನೋಡಿದರೆ, ಯಾಕಂದ್ರೆ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೇನೆ ಅಲ್ಲ, ಸ್ವಲ್ಪ ಕಪ್ಪಿದೆ ನನ್ನ ಬೆಲ್ಲ. ಅದಕ್ಕೆ ಉಂಡೆ ಬಣ್ಣ ಎಲ್ಲ ಕಪ್ಪು ಬಂದಿದೆ. ಬ್ಲ್ಯಾಕ್ ಗುಲಾಬ್ ಜಾಮೂನ್ ಗತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿವೆ. ಇದು ಹೆಲ್ದಿ ಕೂಡ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನೋಡಿ, ನಿಮ್ಗೆ ಲೈಕ್ ಆಗಿದ್ದರೆ ನನಗೂ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.